ಬಟ್ ಅಲ್ಲಿ ಕೆಳಗಡೆ ನಾವೇನು ಇಟ್ಟಿಲ್ಲ. ಸೊ ಜಸ್ಟ್ ಒಂದು ಬಟ್ಟೆ ಇದೆ ಅಷ್ಟೇ. ಬಟ್ ಈಗ ಜಾಸ್ತಿ ನಾವು ಅದು ಇಡೋಕೆ ಹೋದರೆ ಏನಾಗುತ್ತೆ, ಜಿರ್ಲೆ ಅಂತೆ ಹುಳ ಈ ರೀತಿ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಆದಷ್ಟು ನಾವು ಸ್ವಲ್ಪ ಸ್ಪೇಸ್ ಮಾಡಬೇಕು. ಇಲ್ಲ ಅಂತ ಅಂದರೆ ಜಾಸ್ತಿ ಐಟಮ್ಗಳು ಇದ್ದಷ್ಟು ಮನೆಗಳಲ್ಲಿ ಹುಳಗಳು, ಜಿರ್ಲೆ ಈ ರೀತಿ ಜಾಸ್ತಿ ಸಮಸ್ಯೆ ಆಗೋಗುತ್ತೆ. ಹಾಗಾಗಿ ಸೊ ನೆಕ್ಸ್ಟ್ ಬಂದು ಅಲ್ಲಿ ಸಿಂಕ್ ಹತ್ರ ಬೇರೆ ಏನೇನು ಇಟ್ಟಿಲ್ಲ. ಹ್ಯಾಂಡ್ ವಾಶು ಮತ್ತು ಪಾತ್ರೆ ತೊಳಿ ಸೋಪು, ನಾರು, ಸ್ಟೀಲ್ ನಾರು ಮತ್ತು ಒಂದು ಬ್ರಷು. ಬಟ್ ಅಲ್ಲಿ ಒಂದು ಸ್ವಲ್ಪ ಮನಿ ಪ್ಲಾಂಟ್ ಈ ರೀತಿ ಎಲ್ಲ ಆರ್ಗನೈಸ್ ಮಾಡಬೇಕು ಅಂದ್ಕೊಳ್ತೀನಿ. ಬಟ್ ಅಷ್ಟು ಸ್ಪೇಸ್ ಇಲ್ಲ. ನೋಡೋಣ ನೆಕ್ಸ್ಟು ನಾನು ಟೂರ್ ಮಾಡುವಾಗ ತೋರಿಸ್ತೀನಿ ಏನೆಲ್ಲ ಆರ್ಗನೈಸ್ ಮಾಡಿದೆ ಅಂತ. ಈ ಸದ್ಯದಲ್ಲಿ ಇಷ್ಟು ಸಿಂಪಲ್ಲಾಗೇ ಇದೆ ಅಷ್ಟೇ. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಗ್ಯಾಸ್ ಈ ಶೆಲ್ಫ್ ಜಾಗದಲ್ಲಿ ನಾವು ಈ ಜಾಗದಲ್ಲಿ ಒಂದು ಗ್ಯಾಸ್ ಸ್ಟವ್ನ ಇಟ್ಟಿದ್ದೀವಿ. ಸೂರ್ಯ ಬಂದು ತುಂಬಾ ಚೆನ್ನಾಗಿದೆ. ಇದು ಬಂದು ನಮ್ಮನೆಯವರು ಬ್ಯಾಚುಲರಿಂದನೂ ಯೂಸ್ ಮಾಡ್ತಿರುವಂಥ ಗ್ಯಾಸು. ಇದನ್ನು ಇವಾಗಲೂ ಸಹ ನಾವು ಇದನ್ನು ಯೂಸ್ ಮಾಡ್ತಾ ಇರೋದು. ಈಗಲೂ ಸಹ ಚೆನ್ನಾಗಿ ನಾವು ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ. ಅಡುಗೆ ಮಾಡುವಾಗೆಲ್ಲ ಅವಾಗಲೇ ನೀಟಾಗಿ ಕ್ಲೀನ್ ಮಾಡಿ ಈ ರೀತಿ ಮೇಂಟೈನೆನ್ಸ್ ಮಾಡ್ಕೊಂಬಂದಿದ್ದೀನಿ. ಅದಾದಮೇಲೆ ಗ್ಯಾಸ್ ಪಕ್ಕದಲ್ಲೇ ನೋಡ್ತಾ ಇರ್ಬೋದು ಇಲ್ಲಿ ಡಬ್ಬಿಗಳಲ್ಲಿ ನಾನು 3 ಡಬ್ಬಿಲಿ ಸಾಮಗ್ರಿಗಳಂದರೆ ನಮಗೆ ಅಡುಗೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ನಾನು ಗ್ರಾಸರಿ ಎಲ್ಲ ಇದಕ್ಕೆ ಸ್ಟೋರೇಜ್ ಮಾಡ್ಕೊಳ್ತೀನಿ. ಒಂದರಲ್ಲಿ ಅಕ್ಕಿನ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ರಲ್ಲಿ ನಾನು ಸಾಮಾನುಗಳು ಬೇಕಾಗಿರುವಂಥ ಸಾಮಾನೆಲ್ಲ ತರಿಸಿರ್ತೀನಲ್ಲ ಅದನ್ನೆಲ್ಲ ಆ ಬಾಕ್ಸಲ್ಲಿ ಸ್ಟೋರೇಜ್ ಮಾಡ್ಕೊತೀನಿ. ಇನ್ನು ಆ ಕಡೆ ಫುಲ್ ಹೋದರೆ ಅಲ್ಲಿ ಒಂದು ಸಿಲಿಂಡ್ರ್ ಇದೆ ಅಷ್ಟೇ. ಸಿಲಿಂಡರು ಮತ್ತು ಆ ಜಾಗದಲ್ಲಿ ನಾವು ತವಾ ಅಂತೆ ಈ ಥರ ಎಲ್ಲ ಇಟ್ಟಿದ್ದೀವಿ. ಅದಾದಮೇಲೆ ಅದೇ ನೇರದಲ್ಲಿ ಈ ಕಡೆ ಬಂದರೆ ಈ ರೀತಿ 2 ಬುಟ್ಟಿ ಇಟ್ಟಿದ್ದೀವಿ. ಈ ಥರ ಇದೆ ಟೋಟಲಿ. ಇದರಲ್ಲಿ ನಾನು ಪ್ಲಾಸ್ಟಿಕ್ ಬಾಕ್ಸು ಮತ್ತು ಡೈಲಿ ವೇರ್ಗೆ ಅಂದರೆ ಡಬ್ಬಿ ಕಟ್ಟೋದಕ್ಕೆ ಮತ್ತು ಡೈಲಿ ಏನಾದರೂ ಸಮಯಕ್ಕೆ ನಮಗೆ ಫ್ರಿಜ್ಗೆ ಸ್ಟೋರೇಜ್ ಮಾಡೋಕ್ಕೆ ಬಾಕ್ಸ್ ಬೇಕು ಅಂತ ಅಂದರೆ ಈ ಥರ ನಾನು ಪ್ರತಿಯೊಂದು ಬಾಕ್ಸ್ನ ಈ ರೀತಿ ಒಂದು ಟ್ರೇನಲ್ಲಿ ಇಟ್ಟಿದ್ದೀನಿ. ಅದ್ರ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಹುಣಸೆಹಣ್ಣು ಮತ್ತು ಮೆಣಸಿನ್ಕಾಯಿ ಈ ಥರ ಸ್ಟೋರೇಜ್ ಮಾಡ್ಕೊಂಡಿದ್ದೀವಿ. ನಾವು ಹಾಗೆ ಹೀಗೆ ಇಡೋದಕ್ಕಿಂತ ಈ ರೀತಿ ಒಂದು ಟ್ರೇನಲ್ಲಿ ಇಟ್ಟರೆ ಅದೊಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಆರ್ಗನೈಸ್
ಇಲ್ಲ ಸಮಯಕ್ಕೆ ಸ್ಪ್ರೈಟ್ ಚಿಕ್ಕದಾಗಿ ತೊಗೊಂಡು ಬಂದಿದ್ದೀವಿ. ಏನಾದರೂ ಜೀರ್ಣ ಆಗಿಲ್ಲ ಅಂದರೆ ಕುಡಿಯೋಕ್ಕೆ, ಮತ್ತು ಉಪ್ಪು ಎಲ್ಲ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ. ಸೊ ಅದರ ಕೆಳಗಡೆ ಮಿಕ್ಸಿ ಮತ್ತು ಕುಡಿಯೋದಕ್ಕೆ ಮತ್ತು ಡೈಲಿ ವೇರ್ಗೆ ಬಿಂದಿಗೆಯಲ್ಲಿ ನೀರಿಟ್ಟಿದ್ದೀನಿ ಅಷ್ಟೇ. ಮತ್ತು ಮೇಲ್ಗಡೆ ನೋಡ್ತಾ ಇರ್ಬೋದು, ನನ್ನ ವೀಡಿಯೋಗೋಷ್ಟೇ ಎರಡು ಲೈಟ್ನ ನಾನು ಹಾಕಿಸಿದ್ದೀನಿ. ಬ್ರೈಟ್ನೆಸ್ ತುಂಬ ಬ್ರೈಟಾಗಿ ಕೊಡುತ್ತೆ. ಟೋಟಲಿ ನಮ್ಮ ಕಿಚನ್ ಈ ರೀತಿ ಇದೆ. ಚಿಕ್ಕದಾಗಿದ್ರೂ ಚೊಕ್ಕವಾಗಿ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು.